ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶ್ರೀಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಈಗಾಗಲೇ ತುಂಬ ದಿನಗಳಿಂದ ರಾಮಾಯಣನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ತುಂಬ ಹುಷಾರಿರಲಿಲ್ಲ ನನಗೆ. ಹಾಗೆ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಡ್ಸಿದ್ವಿ. ಆ ಒಂದು ಪೂಜೆ ಹೇಗೆ ನಡೀತು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಆ ಸತ್ಯನಾರಾಯಣ ಸ್ವಾಮಿ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆಯೇ ಈ ಒಂದು ಶನಿವಾರ ಭಾನುವಾರ ಒಂದು ಸ್ವಲ್ಪ ಕೆಲಸ ಇರುತ್ತೆ, ಎಲ್ಲ ಮುಗಿಸ್ಕೊಂಡು ಮತ್ತೆ ಸೋಮವಾರದಿಂದ ರಾಮಾಯಣನ ಮತ್ತೆ ಪ್ರಾರಂಭ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋನ ಶೇರ್ ಮಾಡಿದ್ದೀನಿ. ಎಲ್ಲರೂ ನೋಡಿ, ಹಾಗೆ ಆ ದೇವರು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಜೈ ಶ್ರೀರಾಮ್. ಪುರಾಣದ ರೇವಾಖಂಡದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಥೆಯ ಮೊದಲನೇ ಅಧ್ಯಾಯ ಪ್ರಾರಂಭವಾಗಿದೆ. ನೈಮಿಷಾರಣ್ಯ ಮಾಸಿಗಳ ಸಮಸ್ತ ಋಷಿಗಳ ಒಂದಾನದ ಕಾಲದಲ್ಲಿ ಪೌರಾಣಿಕೋತ್ತಮ ಸೂತ ಮಾಸಿ ಕುರಿತು ಎಲೆ ಮುನಿವರೇ ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದು ಆ ಸಮಯ ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದ್ದಾರೆ. ಸೂತರು ಶೌನಕಾದಿ ಕುರಿತು ಎಲೆ ಮುನಿಗಳನ್ನು ಆಲಿಸಿ ಭಗವಂತನ ಶ್ರೀಮನ್ನಾರಾಯಣ ಪೂರ್ವದಲ್ಲಿ ದೇವರ್ಷದ ನಾರದರಿಗೆ ಯಾವುದನ್ನು ಹೇಳಿದ್ರೆ ಆ ಸಮರ್ಥನೆ ಹಾಗೆಯೇ ನುಡಿಯುವೆ. ಸಮಾಧಾನವಾಗಿ ಚಿತ್ತರಾಗಿ ಕೇಳಿರಿ. ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತ ಭೂಲೋಕಕ್ಕೆ ಬಂದಿದ್ದಾರೆ. ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದ ಅನೇಕ ಯೋನಿಗಳು ಉದ್ಭವಿಸಿದಂತ ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕಷ್ಟಪಡುತ್ತಿರುವ ನೋಡಿ ಈ ಲೋಕದ ಸಂಕಟ ಪರಿಹಾರ ಯಾವ ಉಪಾಯದ ಸಾಧ್ಯವಾಗಬಹುದು ಯೋಚಿಸಿ ಮನಸ್ಸಿಗೆ ಯೋಚಿಸಿ ವೈಕುಂಠವನ್ನು ತಲುಪಿದ್ದಾರೆ. ಅಲ್ಲಿ ಶುಭ್ರವಣ್ಣವುಳ್ಳನಾಗಿಯೋ 4 ತೋಳುಗಳವನಾಗಿರುವ ಕಮಲಾಪದನ ಕಂಡು ಎಲೆ ಅನಂತವಾದ ಪರಾಕ್ರಮವುಳ್ಳಂತ ವಾಕ್ ಮನಸ್ಸು ಅಗೋಚರವಾದ ಆಕಾರವುಳ್ಳಂತ ಆದಿ ಮಧ್ಯ ಕೊನೆ ಇಲ್ಲದಂತಹ ಗುಣ ಸ್ವರೂಪನ ಸಕಲ ಭೂತಗಳಿಗೂ ಮೊದಲಿರುವಂತಹ ಭಕ್ತರ ಸಂಕಟ ಹೋರಾಡಿಸ ಸ್ವಾಮಿ ನಿನಗೆ ನಮಸ್ಕಾರ ಎನ್ನಲು ಆಗ ಸತ್ಯನಾರಾಯಣ ಸ್ವಾಮಿ ಎಲೆ ನಾರದ ಮಹರ್ಷಿ ನಿನ್ನ ಮನಸ್ಸಲ್ಲಿ ಏನಿರುವುದು ಅದನ್ನು ಹೇಳಿದ್ದೆ, ಅದಕ್ಕೆ ತಕ್ಕ ಸಮಾಧಾನವನ್ನು ಹೇಳುವೆ ಎನ್ನಲು ಆಗ ನಾರದರು ಎಲೆ ಭಕ್ತವಸಲೇ ಭೂಲೋಕದಲ್ಲಿ ಹುಟ್ಟಿದಂತ ಸಕಲ ಮಾನವರು ತಮ್ಮ ತಮ್ಮ ಪಾಪಗಳನ್ನು ದಹಿಸಪಡುತ್ತಿದ್ದಾರೆ. ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರ ಆಗೋದು ಅದನ್ನು ನನ್ನಲ್ಲಿ ನೀನು ದಯ ತೋರಿ ತಿಳಿಸು ಎನ್ನಲು ಆಗ ಭಗವಂತನೇ ನಾರದ ಪ್ರಪಂಚಾನುಗ್ರಾಕ್ಷಿ ಹೇಳು ನೀನು ಚೆನ್ನಾಗಿ ಕೇಳಿದೆ. ಯಾವ ಕರ್ಮ ಮಾಡಿದರೆ ಮನುಷ್ಯನ ಅಜ್ಞಾನ ಬಿಡಲ್ಪಟ್ಟು ವಿಮುಕ್ತನಾಗುವನ ಆ ರಹಸ್ಯ ಹೇಳುವೆನೋ ಕೇಳು. ಸ್ವರ್ಗ ವೃತ್ತಿ ಲೋಕಗಳಲ್ಲಿ ದುರ್ಲಾಭದ ಅತಿ ಪುಣ್ಯಗಳ ಒಂದು ವ್ರತ ಉಂಟು. ಎಲೆ ಮಗುವೆ, ನನಗೆ ನಿನ್ನಲ್ಲಿರುವ ವಾಸನೆಗೆ ಅದನ್ನು ಪ್ರಕಾಶಪಡಿಸುತ್ತೇನೆ. ವಿದ್ಯುಕ್ತವಾಗಿ ಸ್ವಲ್ಪ ಲೋಪನ ಸತ್ಯನಾರಾಯಣ ವ್ರತವನ್ನು ಮಾಡಿದಲ್ಲಿ ಈ ಲೋಕದ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದವರು ಎಂಬುದಾಗಿ ನುಡಿದ ಭಗವದ್ ವಾಕ್ಯವನ್ನು ಆಲಿಸಿ ನಾರದ ಮಹರ್ಷಿ ಎಲೆ ಜಗದೊಡೆಯನೆ ಈ ಸತ್ಯನಾರಾಯಣ ವ್ರತವನ್ನು ಮಾಡಲು ಫಲವೇನು ಮತ್ತೆ ಇದರ ವಿಧಾನವೇನೆಂತು ಯಾರಿಂದ ಪೂರ್ವದಲ್ಲಿ ಈ ವ್ರತವನ್ನು ಆಚರಿಸಲ್ಪಟ್ಟಿದ್ದು ಈ ವ್ರತಾಚರಣೆಗೆ ಕಾಲ ಯಾವುದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತ ಹೇಳಿದ್ದಾರೆ. ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು, ಧನ ಧಾನ್ಯಗಳನ್ನು ಸಮೃದ್ಧಿ ಪಡಿಸುವುದು, ಸಕಲ ಸೌಭಾಗ್ಯ ಸಂತಾನಗಳನ್ನು ಉಂಟು ಮಾಡುವುದು, ಎಲ್ಲಾ ಕಡೆಯಲ್ಲೂ ಜಯವನ್ನುಂಟು ಮಾಡುವುದು. ಯಾವ ದಿನದಲ್ಲಿ ಮನುಷ್ಯರು ಈ ವ್ರತವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದು ಆ ದಿವಸ ಭಕ್ತಿ ಶ್ರದ್ಧೆಗಳಿಂದೊಡಗೂಡಿ ಸಾಯಂಕಾಲ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಚಿಸಬೇಕು. ಧರ್ಮದಲ್ಲಿ ದೃಷ್ಟಿಯುಳ್ಳವನಾಗಿ ವಿಪ್ರರಿಂದೊಡಗೂಡಿ ಶ್ರೇಷ್ಠವಾದ ಹಾಲು ಬಾಳೆಹಣ್ಣು ತುಪ್ಪ ರವೆಯ ಶಕ್ತಿ ಇಲ್ಲದಿದ್ದರೆ ಸಕ್ಕರೆಗಳ ಮಿಶ್ರವಾದ ಅಕ್ಕಿ ಹಿಟ್ಟನ್ನು ತಂಬಿಟ್ಟು ಶಿವಗಳನ್ನು ಸೇರಿಸಿ ನೈವೇದ್ಯವನ್ನು ಮಾಡಬೇಕು. ಬಳಿಕ ಫಲದಕ್ಷಿಣ ಜಂಗಮರಿಗಾಗಲಿ ಬ್ರಾಹ್ಮಣಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು. ಅನಂತರ ಇಷ್ಟ ಮಿತ್ರ ಬಂಧುಗಳಿಂದೊಡಗೂಡಿ ತಾನೂ ಭೋಜನ ಮಾಡಿಸಿ ತಾನೂ ಭೋಜನ ಮಾಡಬೇಕು. ಈ ರೀತಿಯಲ್ಲಿ ಇರುತ್ತವರ ದೇವಾಲಯ, ನದಿ ತೀರ ಮೊದಲಾದ ಪ್ರದೇಶ ಮಾಡಿದ ಬಳಿಕ ನೃತ್ಯಗೀತಾನಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗ್ರಹವನ್ನು ಕುರಿತು ಬರಬೇಕು. ಈ ಪ್ರಕಾರ ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದ್ದೇ ಆದರೆ ಪೂರ್ಣ ಫಲಪ್ರಾಪ್ತಿಯಾಗದು. ಈ ಮೇರೆಗೆ ಮೊದಲ ಮಾಡಲು ಖಂಡಿತ ಮನುಷ್ಯರಿಗೆ ಅಭಿಷ್ಟ ಸಿದ್ಧಿ ಉಂಟಾಗದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಲಭಕರವಾದ ಸುಲಭೋಪಾಯವಿಲ್ಲವೆಂದು ನಾರದರಿಗೆ ಹೇಳಿದನೆಂದು ಶೌನಕಾದಿಯ ಸೂತ ಮಹರ್ಷಿ ಹೇಳಿದರೆಂಬಲ್ಲಿಗೆ ಸ್ಕಂದ ಪುರಾಣದ ರೇವಾಖಂಡ ಸತ್ಯನಾರಾಯಣ ಕಥೆಯ ಮೊದಲನೇ ಅಧ್ಯಾಯ ಮುಕ್ತಾಯವಾಯಿತು.
ಎಲೆನಾರದ ಮಹರ್ಷಿ, ಪೂರ್ವದಲ್ಲಿ ನೀನು ಕೇಳಿದಂತೆ ಈ ವ್ರತ ಯಾರಿಂದ ಆಚರಿಸಲ್ಪಟ್ಟಿದ್ದು ಆ ವಿಷಯದ ಕುರಿತು ಪುರಾತನವಾದ ಒಂದು ಇತಿಹಾಸ ಹೇಳ್ತೇನೆ ಕೇಳಿ. ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರ ಒಬ್ಬ ಬ್ರಾಹ್ಮಣ ಇದ್ದ. ಆತನು ಪ್ರತಿದಿನವೂ ಹಸಿವು ಬಾಯಾರಿನ ಬಾಧಿತರಾಗಿ ಸುತ್ತದಲ್ಲಿದ್ದ. ನೀರಲ್ಲಿ ಅತ್ಯಂತ ದಯೆಯುಳ್ಳ ವಿಷ್ಣುವ ಬ್ರಾಹ್ಮಣ ರೂಪದಲ್ಲಿ ಬಂದು ಆತನು ದಯೆಯಿಂದ ಕೇಳಿದ್ದಾರೆ, ಎಲೆ ಬ್ರಾಹ್ಮಣ, ಪ್ರತಿದಿನ ದುಃಖಿತರಿಗೆ ಏತಕ್ಕೋಸ್ಕರ ಸುತ್ತುತ್ತಿರುವೆ ಎಂದು ಕೇಳಲು ಈ ಭೂಷಣ ನಿಂತಿದ್ದಾರೆ. ಎಲೆ ಪ್ರಭುವೆ, ನಾನು ಅತಿ ದರಿದ್ರನ, ಭಿಕ್ಷಾರ್ಥವಾಗಿ ಭಿಕ್ಷೆಗೋಸ್ಕರವಾಗಿ ತಿರುಗುತ್ತಿದ್ದೇನೆ. ನಿನಗೇನಾದ್ರು ಈ ದರಿದ್ರ ಅರುಣೋಪಯುಕ್ತ ಕೃಪೆಯಿಂದ ಹೇಳು ಸ್ವಾಮಿ ಎನ್ನಲ್ಲ ರಕ್ತ ಬ್ರಾಹ್ಮಣ ರೂಪದಲ್ಲಿದ್ದ ಬ್ರಾಹ್ಮಣನಿಗೆ ಹೇಳ್ತಾ ಇದ್ದಾರೆ, ಎಲೆ ಬ್ರಾಹ್ಮಣ, ಸತ್ಯನಾರಾಯಣ ಕಾಲ ವಿಷ್ಣು ಕೋರದ ಇಷ್ಟಾರ್ಥ ಕೊಡುವರು. ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣ ಪೂಜಿಸು. ಯಾವ ವ್ರತ ಮಾಡಿ ಮಾನವನ ಸರ್ವ ದುಃಖಗಳಿಂದಲೂ ಮುಕ್ತನಾಗೋಣ ಅಂತ ಉತ್ತಮವಾದ ವ್ರತವನ್ನ ತದ್ವಿಧಾನವನ್ನ ಬ್ರಾಹ್ಮಣರಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿ ಅಂತರದ ಅಂದ್ರೆ ಮಾಯವಾಗಿದ್ದಾರೆ. ಅನಂತರ ಬ್ರಾಹ್ಮಣ ವ್ರತವನ್ನು ಮಾಡಬೇಕೆಂದು ಚಿಂತಿಸಿದ. ರಾತ್ರಿ ನಿದ್ರೆಯನ್ನೇ ಮಾಡಲಿಲ್ಲ. ಮಾರನೇ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ವ್ರತವನ್ನು ಮಾಡುವುದಾಗಿ ಸಂಕಲ್ಪವನ್ನು ಮಾಡಿ ಭಿಕ್ಷೆಗೆ ಹೋಗಿದ್ದಾರೆ. ಆ ದಿನದಲ್ಲಿ ಬ್ರಾಹ್ಮಣ ವಿಶೇಷವಾದ ಹಣವನ್ನು ಹೊಂದಿದ್ದಾರೆ. ಹಣದಿಂದ ಬಂಧುಗಳಿಂದ ಶ್ರೀ ಸತ್ಯನ ವ್ರತವನ್ನು ಆಚರಿಸಿದ್ದರು. ಆ ದರಿದ್ರ ಬ್ರಾಹ್ಮಣನ ವ್ರತ ಪ್ರಭಾವದಿಂದಲೂ ಸಮರ್ಥ ಸಂಪತ್ತುಗಳನ್ನಾಗಿ ದುಃಖರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಈ ಪ್ರಕಾರ ಬ್ರಾಹ್ಮಣ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವವನಾಗಿ ಸಕಲ ವಿಧವಾದ ಪಾಪಗಳು ಬಿಡಲ್ಪಟ್ಟು ಇತರ ಆರಿದರ ಒಂದು ಅಸಾಧ್ಯದ ಮುಕ್ತಿ ಹೊಂದಿದ್ದಾರೆ. ಎಲೆನಾರದ ಮಹರ್ಷಿ, ಈ ವ್ರತ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತವೆ ಎಂಬುದಾಗಿ ಶ್ರೀಮನ್ನಾರಾಯಣ ನುಡಿದಿದ್ದಾರೆ. ಎಲೆ ಋಷಿಗಳನ್ನ ಕೇಳಿ, ಈ ರೀತಿಯಾಗಿ ಈ ವಿಷ್ಣುವ ಮಹಾತ್ಮನಾರ ನಾರದ ಹೇಳಿದ ವಿಷಯ ನಿಮಗೆ ನನ್ನಿಂದ ಹೇಳಲ್ಪಡುತ್ತಿದೆ, ಮತ್ತೇನೇನು ಹೇಳಿದೆ ಎಂಬುದಾಗಿ ಶೌನಕಾದಿಗಳನ್ನು ಕುರಿತು ಸೂತ ಮಹರ್ಷಿ ನುಡಿಯಲಾಗಿ ಋಷಿಗಳು ನುಡಿದರು. ಎಲೆ ಮಹರ್ಷಿಯೇ, ಈ ವ್ರತವನ್ನು ಆ ಬ್ರಾಹ್ಮಣ ಕೇಳಿ ಭೂಮಿಯಲ್ಲಿ ಮತ್ತೆಂತ ಆಚರಿಸಲ್ಪಟ್ಟಿತ್ತು ಆತನು ತಿಳಿಸಬೇಕು ಎನ್ನಲ ಸೂತ್ರ ಹೇಳಿದರು. ಎಲೆ ಮನೆಯವರೇ ಕೇಳಿ, ಭೂಮಿಯಲ್ಲಿ ಈ ವ್ರತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿದ್ದು ಆ ಸಂಗತಿ ಕೇಳಿ. ಒಂದು ಸಮಯದಲ್ಲಿ ಪೂರ್ವಾಕ್ತವಾದ ಬ್ರಾಹ್ಮಣ ವಿಶೇಷ ಪೂಜೋಪಣದ ನೆಂಟರಿಸಿದ ಕೂಡಿದವನಾಗಿ ವ್ರತವನ್ನು ಆಚರಿಸುತ್ತಿದ್ದ. ಆ ವೇಳೆಯಲ್ಲಿ ಅಲ್ಲಿಗೆ ಒಬ್ಬ ಸೌದೆ ಮಾರುವವನು ಮನೆಯ ಹೊರಗಡೆ ಸೌದೆಯ ಹೊರೆಯನ್ನು ಇಳಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದನು. ಬಹಳ ದಾಹದಿಂದ ಪೀಡಿತನಾಗಿದ್ದರೂ ಕೂಡ ಬ್ರಾಹ್ಮಣನ ಮಾಡಲ್ಪಟ್ಟಿದ್ದ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಲ ಸಾಷ್ಟಾಂಗ ಬೆರಗಿ ಬ್ರಾಹ್ಮಣ ಎಲೆ ಸ್ವಾಮಿ, ನಿಮ್ಮಿಂದ ಆಚರಿಸಲ್ಪಡಿದ ಈ ಪೂಜೆ ಯಾವುದು? ಇದನ್ನಾದ್ರೆ ಎಂತಹ ಫಲವನ್ನು ಹೊಂದಬಹುದು? ಆ ಸೌದೆ ಮಾರನ್ನು ಕೇಳಲು ಬ್ರಾಹ್ಮಣ ಹೇಳ್ತಾರೆ, ಇದು ಸತ್ಯನಾರಾಯಣ ಸ್ವಾಮಿಯ ವ್ರತ, ಕೋದ ಇಷ್ಟಾರ್ಥಗಳನ್ನೆಲ್ಲ ಕೊಡುವಂಥದ್ದು. ನನಗೆ ಈ ವ್ರತಾನುಗ್ರಹ ದೆಸೆಯಿಂದ ಧನಧಾನ್ಯಾದಿ ಸಂಪತ್ತುಗಳು ಉಂಟಾಗಿದೆ ಎಂದು ಹೇಳಿದ ಆ ಸೌದೆ ಮಾರನ್ನು ಅತ್ಯಂತ ಸಂತೋಷ ಆ ಸ್ವಾಮಿ ಪ್ರಸಾದ ಭಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಸೌದೆ ಮಾಡಿದ ಹಣದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಧ್ಯಾನಿಸ್ತಾ ತಲೆಯ ಮೇಲೆ ಹೊರೆಯನ್ನಿಟ್ಟುಕೊಂಡ ಪಟ್ಟಣದಲ್ಲಿ ಪುಣ್ಯವಂತರ ಧನಿಕರು ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ. ಆ ದಿವಸ ಎಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದು ಹಣದಿಂದ ಚೆನ್ನಾಗಿ ಪಕ್ವವಾಗಿ ಬಾಳೆಹಣ್ಣು, ಸಕ್ಕರೆ, ಬೆಲ್ಲ, ಹಾಲು, ಮೊಸರು, ಗೋಧಿ ಹಿಟ್ಟು ಇವೆಲ್ಲವನ್ನ ಕಾಲು ಬಲ ಹೆಚ್ಚಾಗಿ ತೆಗೆದುಕೊಂಡು ತನ್ನ ಮನೆಯನ್ನು ಸೇರಿ ಬಂಧುಗಳೆಲ್ಲರನ್ನು ಸೇರಿ ಕರೆಸಿ ಶಾಸ್ತ್ರೋಕ್ತವಾಗಿ ವ್ರತವನ್ನು ಮಾಡಲು ರಥದ ಪ್ರಭಾವ ಸಕಲ ಸಂಪತ್ತನ್ನು ಪಡೆದ ಅಂತ್ಯದಲ್ಲಿ ಸತ್ಯನಾರಾಯಣ ಲೋಕವನ್ನು ಪಡೆದ ಎಂಬಲ್ಲಿಗೆ ಸ್ಕಂದ ಪುರಾಣದ ರೇವಾಗಳ ಸತ್ಯನಾರಾಯಣ ಕಥೆಯ 2ನೇ ಅಧ್ಯಾಯ ಮುಕ್ತಾಯವಾಯಿತು. ಎಲೆ ಮನುಷ್ಯರ ಪುನಃ ಶ್ರೀ ಸತ್ಯನಾರಾಯಣ ಮತ್ತೆ ಹೇಳ್ತೀನಿ ಕೇಳಿ. ಪೂರ್ವದಲ್ಲಿ ಉಲ್ಕಮುಖನೆಂಬ ರಾಜನಿದ್ದ. ಜಿತೇಂದ್ರನಾಗಿ ಸತ್ಯವಾದಿಯಾಗಿ ಒಳ್ಳೆ ಬುದ್ಧಿಶಾಲಿಯಾಗಿ ಇದ್ದ. ಆತನ ಪ್ರತಿದಿನ ದೇವಾಲಯಕ್ಕೆ ಹೋಗಿ ದೇವತಾರಾಧನೆ ಮಾಡಿ ದೇವರಾಧನೆ ಮಾಡಿ ಬ್ರಾಹ್ಮಣ ದೇವರು ಕೊಂಡು ಸಂತೋಷ ಪಡುತ್ತಿದ್ದ. ಒಂದು ಸಮಯದಲ್ಲಿ ಆತನ ಪತ್ನಿ ಭದ್ರಶೀಲೆ ಮೂಲ ಪತಿಯುಕ್ತರಾಗಿನ ರೀತಿಯಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಿದರು. ಆ ಸಮಯದಲ್ಲಿ ಒಬ್ಬ ವರ್ತಕನ ವ್ಯಾಪಾರಗಳು ಬಹುತೇಕ್ತರಾಗಿ ಬಂದು ನಾವೇನು ದಡದಲ್ಲಿ ಬಿಟ್ಟು ರಾಜ ದರ್ಶನಾರ್ಥಿಗೆ ಬಂದು ವ್ರತವನ್ನು ಮಾಡಿದ ರಾಜನನ್ನು ಕಂಡು ವಿನಯದಿಂದ ಕೈ ಮುಗಿದ ಎಲೆ ರಾಜನೇ, ಭಕ್ತಿಯುಕ್ತನಾಗಿ ಮನಶುದ್ಧಿಯಿಂದ ನೀನು ಮಾಡುತ್ತಿರೋದೇನೋ ಆ ಸಮರ್ಥನು ದಯೆಯಿಂದ ನನಗೆ ಹೇಳಬೇಕೆಂದಲ್ಲ. ರಾಜನ ಎಲೆ ವ್ಯಾಪಾರಿಯೇ, ಬಂಧುಗಳಿಂದ ಪುತ್ರ ಸಾಕ್ಷನಾದ ನಾನು ಸಕಲ ಇಷ್ಟಾರ್ಥನ ಕೊಡುವ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುತ್ತಿದ್ದೇನೆ ಎನ್ನಲ್ಲ. ಎಲೆ ರಾಜನೇ, ನನಗೆ ಸಂತಾನವಿಲ್ಲದ ಕಾರಣ ವ್ರತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದನ್ನು ನಾನು ನಂಬಿದ್ದೇನೆ. ಈ ವಿಧಾನ ತಿಳಿಸಬೇಕು ಎಂದು ಕೇಳಿದ
ರಾಜರಿಂದ ಆ ವಿಧಾನ ತಿಳಿದುಕೊಂಡು ವ್ಯಾಪಾರದ ಹಿಂದಿರುಗಿ ಬಹು ಸಂತೋಷದ ಮನೆಯನ್ನು ಸೇರಿ ಸಂತಾನ ಪ್ರಾಪ್ತಿ ನಮಗೆ ಆಗಿದ್ದೇ ಆದರೆ ಆ ವ್ರತವನ್ನು ತಪ್ಪದೇ ಮಾಡದೆ ಅರಸಿಕೊಂಡಿದ್ದಾರೆ. ಹೀಗಿರಲು ಒಂದು ದಿನ ಋತುಸ್ನಾನಾರ್ಥಾಗಿ ಆ ಶೆಟ್ಟಿ ಹೆಂಡತಿ ಲೀಲಾವತಿಯು ಪತಿಯೊಡನೆ ಸಂತೋಷಗೊಂಡಿರುವ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಆ ದಿನದಲ್ಲಿ ಗರ್ಭವನ್ನು ಧರಿಸಿ 10ನೇ ತಿಂಗಳಲ್ಲಿ ಪುತ್ರಿಕಾ ರತ್ನವನ್ನು ಪಡೆದಳು. ಶುಕ್ಲ ಪಕ್ಷದ ಚಂದ್ರನೋಪಾದಿಯಲ್ಲಿ ಆ ಕನ್ಯೆ ದಿನದಿನಕ್ಕೂ ವೃದ್ಧಿಯನ್ನು ಪಡೆಯುತ್ತಾ ಕಲಾವತಿ ನಾಮಕರಣ ಮಾಡಲ್ಪಟ್ಟಳು. ಆಗ ಲೀಲಾವತಿ ತನ್ನ ಪತಿಯನ್ನು ಕುರಿತು, ಎಲೆ ಸ್ವಾಮಿಯೇ, ಪೂರ್ವದಲ್ಲಿ ಸಂಕಲ್ಪ ವ್ರತವನ್ನು ಇನ್ನು ಏತಕ್ಕಾಗಿ ಮಾಡಲ್ಲ ಎನ್ನಲಾಗಿ ವರ್ತಕರ ಮಗಳ ವಿವಾಹ ಕಾಲದಲ್ಲಿ ಮಾಡಿದ ಸತಿಯನ್ನು ಸಮಾಧಾನಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಹೋದನ ಕಲಾವತಿಯು ವಿವಾಹ ವಯಸ್ಕರಾದ ಮಗಳನ್ನು ನೋಡಿ ತನ್ನ ಆಪ್ತನ ಆಲೋಚಿಸಿ ಅವರ ಧರ್ಮ ಪದ್ಧತಿ ಚಾರಣಕದ ಜಾಗೃತೆಯಾಗಿ ಅವಳ ವಿವಾಹಕ್ಕಾಗಿ ಅನುರೂಪನದ ವರನ್ನು ಹುಡುಕಿಕೊಂಡು ಬರುವಂತೆ ಕಳಿಸಿದ್ದಾರೆ. ಈ ರೀತಿ ಆಜ್ಞಾಪಿತ ಚಾರು ಹೊರಟು ಕಾಂಚಾರ ಪಟ್ಟಣದ ಒಬ್ಬ ವರ್ತಕರ ಕುಮಾರನ ಕರೆತಂದರು. ಗುಣಾಢ್ಯನಾಗಿ ಸುಂದರನಾಗಿ ಬಾಲನಾಗಿ ವರ್ತಕರನ್ನು ಕುಮಾರನ ವರನ್ನು ನೋಡಿ ಆನಂದ ಚಿತ್ತನಾಗಿ ವರನಿಗೆ ತಮ್ಮ ಮಗಳನ್ನು ದಾರಿ ಎರೆದು ಮದುವೆ ಮಾಡಿಕೊಟ್ಟರು. ಧನ ಮದದಿಂದ ಕೂಡಿದ ವರ್ತಕನು ವಿವಾಹ ಕಳೆದ ವ್ರತವನ್ನು ಮಾಡಲಿಲ್ಲ. ಇದರಿಂದ ಸ್ವಾಮಿಗೆ ಅವನಲ್ಲಿ ಕ್ರೋಧ ಉಂಟಾಯಿತು. ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿ ವರ್ತಕನ ಕಾಲಾವಧಿ ಸ್ವಕರ್ಮ ವಶದಿಂದಲೂ ಪ್ರೇರೇಪಿಸಲ್ಪಟ್ಟು ಅಳಿಯನಿಂದೊಳಗಡೆ ವ್ಯಾಪಾರಕ್ಕಾಗಿ ಜಾಗೃತಿಯಿಂದ ಹೊರಟ ಸಮುದ್ರ ತೀರದಲ್ಲಿ ಮನೋಹರವಾದ ರತ್ನ ಸಾರವ ಪಟ್ಟಣದ ಬಳಿ ಶ್ರೀಮಂತನಾದ ಅಳಿಯನನ್ನ ವ್ಯಾಪಾರ ಮಾಡುತ್ತಿದ್ದ. ಒಂದು ದಿನ ರಮಣೀಯವಾದ ಪಟ್ಟಣದ ಒಡೆಯನಾದ ಚಂದ್ರಕೇತುವ ರಾಜನ ಗೃಹವನ್ನು ಕುರಿತು ಈರುವರು ಹೋಗುತ್ತಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆ ಮಾಡುತ್ತಿದ್ದಾರೆ. ಆ ವರ್ತಕನು ನೋಡಿ, ಸತ್ಯನಾರಾಯಣ ಸ್ವಾಮಿ, ಎಲೆ ನಿಮಗೆ ಸಹಿಸಲು ಅಶಕ್ಯವಾದ ಬಹು ದುಃಖ ಉಂಟಾಗಲೆಂದು ಶಾಪವನ್ನು ಕೊಟ್ಟಿದ್ದಾರೆ. ಅದೇ ಸಮಯದಲ್ಲಿ ಕಳ್ಳರ ರಾಜ ದ್ರವ್ಯವನ್ನು ಅಪಹರಿಸಿ ವರ್ತಕರು ಪ್ರದೇಶಗಳಿಗೆ ಬರುತ್ತಿದ್ದರು. ಅಷ್ಟರಲ್ಲಿ ರಾಜಭಟರು ಕಳ್ಳರನ್ನು ಹುಡುಕುತ್ತಾ ಬರುತ್ತಾರೆ. ಈ ಚೋರನ್ನು ಕಂಡು ಅಲ್ಲಿಯೇ ದ್ರವ್ಯವನ್ನು ಬಿಟ್ಟು ಕಣ್ಣಿಗೆ ಕಾಣದೆ ಓಡಿ ಹೋದರು. ಆಗ ರಾಜಭಟರು ಈ ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜ ಧನ ವಿರೋಧ ಕಂಡು ಇವರೇ ಚೋರರು ಕಳ್ಳರು ಎಂಬುದು ಅವರ ಇವರನ್ನು ಹಗ್ಗಗಳಿಂದ ಕಟ್ಟಿ ಕಳ್ಳರು ಸಿಕ್ಕಿದ್ದಾರೆ ಎಂಬುದನ್ನು ಸಂತೋಷದ ಎಳೆದುಕೊಂಡು ಹೋಗಿ ರಾಜನ ಸಮೀಪಕ್ಕೆ ಬಿಟ್ಟು, ಎಲೆ ಪ್ರಭುವೇ, ದ್ರವ್ಯ ಸಮೀಪದರಾದ ಇಬ್ಬರ ಕಳ್ಳರನ್ನು ನಾವು ಬಂಧಿಸಿದ್ದೇವೆ, ವಿಚಾರಿಸಿ ಶಿಕ್ಷೆಗೆ ಅಪ್ಪಣೆ ಕೊಡಬೇಕೆಂಬುದಾಗಿ ಹೇಳಿದ ಬಳಿಕ ವರ್ತಕರು ವಿಚಾರಣೆ ಇಲ್ಲದೇನೆ ರಾಜಾಜ್ಞೆಯಿಂದ ಹಗ್ಗಗಳಿಂದ ಕಟ್ಟಲ್ಪಟ್ಟು ಕಾರಾಗೃಹದಲ್ಲಿರಿಸಲ್ಪಟ್ಟಿದ್ದಾರೆ. ಈ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದ ಇವರಾಡುವ ಮಾತು ಯಾರಿಗೂ ಸಹ ಕೇಳಿಸುತ್ತಲೇ ಇಲ್ಲ. ಚಂದ್ರಕೇತು ರಾಜ ಇವರಿಂದ ಸಂಪತ್ತು ಗ್ರಹಿಸಲ್ಪಟ್ಟಿದ್ದು. ಇದು ಅಲ್ಲದೆ ಸ್ವಾಮಿಯ ಶಾಪದವರ ಮನೆಗಳಲ್ಲಿ ಹೆಂಗಸರಿಗೆ ಬಹು ವ್ಯಸನ ಉಂಟಾಗಿದೆ. ಮನೆಯಿಲ್ಲದೆಲ್ಲೂ ಕಳ್ಳರಿಂದ ಅಪಹರಿಸಲ್ಪಟ್ಟಿತ್ತು. ಆದಿ ವ್ಯಾಧಿಗಳಿಂದಲೂ ಹಸಿವು ಬಾಯಾರಿಕೆಗಳಿಂದ ಅನ್ನಕಂಕ್ಷಿಗಳಾಗಿ ವರ್ತಕರು ಬಾರಿಯರು ಆಹಾರಕ್ಕಾಗಿ ಮನೆ ಮನೆ ಸುತ್ತ ಭಿಕ್ಷೆ ಬಿಡ್ತಾ ಇದ್ದಾರೆ. ಒಂದು ದಿನ ಕಲಾವತಿ ಹಸಿವಿನ ಬಾಧೆಯಿಂದ ಒಬ್ಬ ಬ್ರಾಹ್ಮಣ ಮನೆಗೆ ಹೋಗಲು ಅಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುತ್ತೆ. ಅವರನ್ನು ಕಂಡು ಪೂಜೆ ಆಗಲಿ ಅಲ್ಲೇ ಇದ್ದು ಸ್ವಾಮಿಗೆ ಅರಸಿಕೊಂಡು ಪ್ರಸಾದ ತಾನು ಸೇವಿಸಿ ರಾತ್ರಿ ತನ್ನ ಮನೆಯನ್ನು ಸೇರಿದಳು. ತಾಯಿಯ ಕಲಾವತಿಯನ್ನು ಕಂಡು ಅತಿ ಪ್ರೀತಿಯಿಂದ, ಮಗಳೇ, ರಾತ್ರಿಯಲ್ಲಿದ್ದೇ ನಿನ್ನ ಮನಸ್ಸಿನಲ್ಲಿ ಇರುವುದು ಏನು ಹೇಳು ಎನ್ನಲು ಕಲಾವತಿ, ಅಮ್ಮ, ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ತನ್ನ ಮನೆಯಲ್ಲಿ ಇಷ್ಟಾರ್ಥವನ್ನುಂಟು ಮಾಡುವ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದರು. ಅದನ್ನು ನೋಡುತ್ತಿದ್ದೆ ಎಂದು ಹೇಳಿದ ಮಗಳ ಮಾತನ್ನು ಕೇಳಿ ಆ ವ್ರತವನ್ನು ನಾವು ಮಾಡಲು ಯತ್ನಿಸಿ ಬಹು ಸಂತೋಷದೊಡನೆ ಇಷ್ಟ ಮಿತ್ರ ಬಂಧುಗಳಿಂದ ಒಳ್ಳೆ ಸತ್ಯನಾರಾಯಣ ವ್ರತವನ್ನು ಮಾಡಿ, ಎಲೆ ಸ್ವಾಮಿ, ನನ್ನ ಪತಿಯ ಅಪರಾಧವನ್ನು ಕ್ಷಮಿಸಿ ಅವರು ಮತ್ತು ಅಳಿಯರ ಜಾಗೃತೆಯಾಗಿ ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಂಡಿದ್ದಾರೆ. ಸತ್ಪಕ್ಷನಾದ ಸತ್ಯನಾರಾಯಣ ಸ್ವಾಮಿ ಚಂದ್ರಕೇತು ಎಂಬ ರಾಜನೇ ಸ್ವಪ್ನ ಕಾಣಿಸಿಕೊಂಡು, ಎಲೆ ರಾಜನೇ, ನಾಳೆ ಪ್ರಾಂತಗಳಲ್ಲಿ ನೀನು ಬಂದಲಿರುವ ವರ್ತಕರು ನಿನ್ನಿಂದ ಗ್ರಹಿಸಬೇಡ, ಅವರ ದ್ರವ್ಯಗಳನ್ನು ಬಿಡಲ್ಪಡದೆ, ಇಲ್ಲದಿದ್ದರೆ ರಾಜ್ಯದ ಪುತ್ರ ಸಮೇತನಾದ ನಿನ್ನನ್ನ ನಾಶ ಮಾಡುತ್ತೆಂದು ಹೇಳಿ ಅಂತರ್ಧಾನ ಹೊಂದಿದ್ದಾರೆ. ಮಾರನೇ ದಿನ ರಾಜನ ಸಿಂಹಾಸನಾರೂಢ ಸಭಾಸನಿಗೆ ತನ್ನ ಸ್ವಪ್ನ ವೃತ್ತಾಂತ ತಿಳಿಸಿ ಬಂಧನದ ವರ್ತಕರನ್ನು ಬಿಡುಗಡೆ ಮಾಡಿ ವರ್ತಕರನ್ನು ವಿಶ್ವಾಸ ನಿಂತಿದ್ದರು. ಎಲೆ ವರ್ತಕರೇ, ದೈವದಿಂದ ನಿಮಗೆ ಈ ಮಹಾ ದುಃಖ ಪ್ರಾಪ್ತವಾಯಿತು, ಇನ್ನು ನೀವು ಭಯಪಡಬೇಕಾದಿಲ್ಲವೆಂದು ಹೇಳಿ ಅವರ ಸಂಘಗಳನ್ನು ತೆಗೆಸಿ ವಸ್ತ್ರ ಆಭರಣಗಳಿಂದ ಅಲಂಕರಿಸಿ ಸಂತೋಷಗೊಳಿಸಿ ಪೂರ್ವದಲ್ಲಿ ಅವರೇ ಅಪಹರಿಸಿದ ಅವರ ದ್ರವ್ಯಕ್ಕೆ 2 ವರ್ಷ ದ್ರವ್ಯವನ್ನು ಕೊಟ್ಟು, ವರ್ತಕರೇ, ಸಂತೋಷ ಇನ್ನು ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಎನ್ನಲ ವರ್ತಕ ರಾಜನಿಗೆ ನಮಸ್ಕರಿಸಿ ಸ್ವಸ್ಥಾನ ಕುರಿತು ತೆರಳಿದರೆಂಬಲ್ಲಿಗೆ ಸೂತ ಮುನಿಗಳು ಶೌನಕಾದೇವರ ಮನೆಗಳಿಗೆ ಹೇಳಿದರೆಂಬ ಈ ಕಥೆಯ 3ನೇ ಅಧ್ಯಾಯ ಮುಕ್ತಾಯವಾಯಿತು. ಪ್ರಾರಂಭವಾಗಿದೆ. ಪುನಃ ಸೂತ ಮುನಿಗಳು
ಹೇಳ್ತಾ ಇದ್ದಾರೆ ಶೌನಕಾನ ಕುರಿತು. ಎಲೆ ಋಷಿಗಳರ ಆ ವಯಸ್ಸಿನ ಅಳಿಯನೊಡನೆ ಮಂಗಳ ಸ್ನಾನವನ್ನು ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ಕುರಿತು ತೆರಳಿದ್ದಾನೆ. ಸ್ವಲ್ಪ ದೂರ ಹೋಗುತ್ತರಲ್ಲಿಯೇ ಸತ್ಯನಾರಾಯಣ ಸ್ವಾಮಿ ಸನ್ಯಾಸ ವೇಷಧಾರಿಗೆ ಬಂದು, ಎಲೆ ವರ್ತಕನೇ, ನಿನ್ನ ಅಡಿಗಿನಲ್ಲಿ ಇರುವುದು ಏನೆಂದು ಕೇಳಿದ್ದಾರೆ. ಧನಮದಾತರ ವರ್ತಕರು ಈಯಾಳಿಸುವುದರಿಂದಲೂ ಹಾಸ್ಯದಿಂದಲೂ, ಎಲೆ ಸನ್ಯಾಸಿ, ನೀನು ಏತಕ್ಕೆ ಕೇಳುವೆ? ಹಣವಿರುವುದೆಂಬ ಭ್ರಾಂತಿಯಿಂದ ಕೇಳುತ್ತಿರುವೆಯಾ? ಅಪಹರಿಸಲು ಕೇಳುತ್ತಿರುವೆ? ನಮ್ಮ ಅಡಗಿನಲ್ಲಿ ಎಲೆ ಬಳ್ಳಿಗಳು ಮತ್ತೇನು ಇಲ್ಲ ಎನ್ನಲ್ಲ. ಈ ರೀತಿ ನಡೆದ ಅಸತ್ಯ ವಾಕ್ಯವನ್ನು ಕೇಳಿ, ಸ್ವಾಮಿ ನಿಮ್ಮ ಮಾತು ಯಥಾರ್ಥವನ್ನು ಎಂದು ಹೇಳಿ ಹೊರಟು ಹೋಗಲು ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರ ದಡದಲ್ಲಿ ಸೇರಿದ ಮೇಲೆ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವ ಎಲೆ ಬೆಳಗ್ಗೆ ಕಂಡು ವರ್ತಕನು ದುಃಖದ ಹಾಗೆಯೇ ಮೃತ್ಯುವಾದನ. ಪುನಃ ಎಚ್ಚೆತ್ತವನಾಗಿ ದ್ರವ್ಯವಾದ ದುಃಖ ಪ್ರಾತ್ರ ಮಾವನನ್ನು ಕಂಡು, ಅಳಿಯರು, ಎಲೆ ಮಾವನೇ, ಏಕೆ ವ್ಯಸನ ಪಡುತ್ತಿರುವೆ? ಸನ್ಯಾಸದ ಶಾಪಗಳನ್ನು ಪಡೆದ. ಆದ್ದರಿಂದ ನಮ್ಮ ಪದಾರ್ಥಗಳೆಲ್ಲವೂ ಈ ರೀತಿಯಾಗಿದೆ. ಆದರೆ ನಾವು ಶರಣಾಗತರಾದಲ್ಲಿ ನಮ್ಮ ಕಷ್ಟ ಪರಿಹಾರವಾಗದೆನ್ನಲು ಅಳಿಯರ ಮಾತನ್ನು ಕೇಳಿ ಪುನಃ ಸನ್ಯಾಸ ಸಮೀಪಕ್ಕೆ ಹೋಗಿ ಭಕ್ತಿ ನಮಸ್ಕಾರ ಮಾಡಿ ದೀನನಾಗಿ, ಎಲೆ ಯತಿ ನಿನ್ನೊಡನೆ ಯಾವ ಅಸತ್ಯವು ನನ್ನಿಂದ ಏರ್ಪಡಿದ ಅಂತ ಅಪರಾಧ ಕ್ಷಮಿಸು ಎಂಬುದಾಗಿ ನಮಸ್ಕರಿಸಲ. ಆಗ ಯತಿಯ ದುಃಖಿತ ವರ್ತಕರನ್ನು ನೋಡಿ ಪ್ರಸನ್ನನಾಗಿ ನಿಜ ರೂಪದಲ್ಲಿ, ಎಲೆ ದುರ್ಬದಿಯೇ, ಈ ನನ್ನ ಮಾತನ್ನು ಕೇಳು, ದುಃಖಿಸಬೇಡ. ನನ್ನ ಪೂಜೆ ಮತ್ತನಾಗಿದ್ದೇ ಆಗಿ ನನ್ನಾಗಿದ್ದ ಭಾರಿ ದುಃಖವನ್ನು ಹೊಂದುತ್ತಿರುವ ಎಂಬುದಾಗಿ ನುಡಿದ ಭಗವದ್ ವಾಕ್ಯವನ್ನು ಕೇಳಿ ವರ್ತಕನ ಸೂತನಾಕ್ರಮಿಸಿದ. ಎಲೆ ಸ್ವಾಮಿಯೇ, ಬ್ರಹ್ಮಾದಿ ಸಮರ್ಥ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರ ಗುಣಗಳನ್ನು ತಿಳಿಯದೆ ಮಾಯಿಂದ ಮೋಹಿತರಾಗಿ ಮೂಢರಾದ ನಾವು ನಿನ್ನ ಸ್ವರೂಪವೇನೆಂದು ತಿಳಿಯಲು ಸಾಧ್ಯ? ವ್ಯಕ್ತಿಯುಕ್ತವಾಗಿ ನಿನ್ನ ಪೂಜೆಯನ್ನು ಖಂಡಿತ ಮಾಡುವೆ. ನಮ್ಮನ್ನು ಕರುಣಿಸು, ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟ ಅಪರಾಧ ಕ್ಷಮಿಸಿ ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಲು ಸ್ವಾಮಿ ಅವರಿಗೆ ಅನೇಕ ವರ್ಣಗಳನ್ನು ಪೂರ್ವ ಧನವನ್ನು ಅನುಗ್ರಹಿಸಿ ಅಂತರ್ಗತನಾದನ. ನಂತರ ವರ್ತಕನ ಅಡಗಿನಲ್ಲಿ ದ್ರವ್ಯವನ್ನು ತುಂಬಿರುವುದನ್ನು ಕಂಡ ಸತ್ಯನಾರಾಯಣ ಸ್ವಾಮಿಯ ದಯೆಯಿಂದ ನಮ್ಮ ಇಷ್ಟಾರ್ಥ ನೆರವೇರಿತೆಂದು ಸ್ವಜನರಿಂದೊಳಗೂಡಿ ಯಥಾವಿಧಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹ ಸಂತೋಷದರಾಗಿ ಸಕಲ ಸಂಭ್ರಾಂತ ತಮ್ಮ ದೇಶದ ಸಮೀಪಕ್ಕೆ ಬಂದು ಅಳಿಯನನ್ನು ಕುರಿತು ರತ್ನಪುರಂ ನಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ತಮ್ಮ ಹಾಗಲು ಸಮಾಧಾನ ಸೇವಕರ ಮೂಲಕ ಮನೆಗೆ ಕಳಿಸಿದ. ಆದೂತರ ಪಟ್ಟಣ ಪ್ರವೇಶಿಸಿ ವರ್ತಕರ ಮನೆ ಸೇರಿ, ಅಮ್ಮ, ಅಳಿಯನೊಡನೆ ನಿಮ್ಮ ಪತಿಯ ದ್ರವ್ಯಗಳಿಂದಲೂ ಬಂಧುಗಳಿಂದಲೂ ಕೂಡಿ ಪಟ್ಟಣದ ಬಳಿಗೆ ಬರುತ್ತಿದ್ದಾರೆ ಶುಭವಾರ್ತೆ ತಿಳಿಸಿದ. ಪತಿರತೆಯಾದ ವರ್ತಕ ಸತಿಯ ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಮಗಳನ್ನು ಕುರಿತು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡಲು ಸಿದ್ಧವಾಗಿ ತಿಳಿದ. ತಾಯಿಯ ಮಾತನ್ನು ಕೇಳಿ ಕಲಾವತಿ ಮಾಡಿದ ರಥವನ್ನು ಮುಗಿಸಿ ಪ್ರಸಾದ ಪಕ್ಷದ ತೃತೀಯ ದರ್ಶನಾರ್ಥವಾಗಿ ತಾಯಿಯೊಡನೆ ತಿಳಿದಳು. ಇದರಿಂದ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿ ಧನಯುಕ್ತವಾದ ಹಡಗಿನೊಂದಿಗೆ ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿದನ. ಬಳಿಕ ಕಲಾವತಿಯು ಪತಿಯನ್ನು ಕಾಣದೆ ದುಃಖದಿಂದ ಭೂಮಿ ಮೇಲೆ ಬಿದ್ದಿದ್ದಾಳೆ. ತಾಯಿ ಲೀಲಾವತಿಯ ಮಗಳ ಅವಸ್ಥೆಯನ್ನು ಕಂಡು ಅಳುತ್ತಾ ಪತಿಯೊಡನೆ ಹಡಗಿನೊಡನಿದ್ದ ಅಳಿಯರ ತಕ್ಷಣ ಹೇಗೆ ಮಾಯವಾಗಿದ್ದಾರೆ? ಇದೆಲ್ಲ ಅನಾಹುತ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಾತ್ಮೆಯಿಂದ ಉಂಟಾಗಿದೆ. ಆತನ ಮಹಾತ್ಮೆ ತಿಳಿದು ಯಾರಿಗೂ ತನ್ನ ಶಕ್ಯವಿಲ್ಲ ಎಂಬುದಾಗಿ ಹೇಳಿ ತನ್ನ ಮಗಳ ಅಪ್ಪಿಕೊಂಡು ದುಃಖಿದಳು. ಪತಿಯನ್ನು ಕಳೆದುಕೊಂಡು ದುಃಖಿತರಾದ ಕಲಾವತಿ ತನ್ನ ಪತಿಯ ನಷ್ಟವಾದ್ದರಿಂದ ವ್ಯಥೆಯಿಂದ ಪತಿಯ ಪಾದಕಿಯನ್ನು ತೆಗೆದುಕೊಂಡು ಅದರೊಂದಿಗೆ ಸಹಗಮನ ಮಾಡಬೇಕೆಂದು ನಿಶ್ಚಯಿಸಲು ಮಗಳ ಕಷ್ಟವನ್ನು ನೋಡಿದ ಆ ವಯಸ್ಸಿನ ಮತ್ತು ಆತನ ಪತ್ನಿಯು ಶೋಕದಿಂದ ಸಂತೃಪ್ತರಿಗೆ ಆಲೋಚನೆ ಮಾಡುತ್ತಾ, ಈ ಅದೃಶ್ಯವಾಗಿರುವ ಸತ್ಯನಾರಾಯಣ ಸ್ವಾಮಿಯೇ ಮಾಡಿದ್ದಾರೆ, ಅಥವಾ ನಾನು ಸತ್ಯನಾರಾಯಣ ದೇವರ ಮಾಯಾಪಾಶ ಭ್ರಾಂತನಾಗಿರುವನು ಏನೋ ಯಾವುದೋ ತಿಳಿಯದಂತೆ ಯೋಚಿಸಿ ಎಲ್ಲರ ಸಮಕ್ಷಮದಲ್ಲಿ ನಾನು ಆಪದ್ಬಾಂಧವ ಸತ್ಯನಾರಾಯಣ ದೇವರ ಪೂಜೆ ಮಾಡುತ್ತೇನೆ. ಎಲೆ ಸ್ವಾಮಿಯೇ, ಈ ವಚನ ಹೇಳಿ ಸತ್ಯನಾರಾಯಣಿಗೆ ಪುನಃ ಭೂಮಿ ಮೇಲೆ ದೀರ್ಘವಾಗಿ ನಮಸ್ಕಾರ ಮಾಡಿದನು. ಆಗ ದೀನ ಬಾಲಕ ಸತ್ಯನಾರಾಯಣ ಸತ್ಪಷ್ಟನಾಗಿ ತದಾನಂತರ ಭಕ್ತವಚನ ಸತ್ಯನಾರಾಯಣ ಕೃಪೆಯಿಂದ ಆಕಾಶ ನಡೆದಿದ್ದೆ. ಎಲೆ ವೈಶ್ಯನೇ, ನಿನ್ನ ಮಗಳ ಪ್ರಸಾದವನ್ನು ತಿನ್ನದೆ ಸೇವಿಸದೆ ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂದಿದ್ದರಿಂದ ಹಾಗೆ ಪತಿ ನಿಶ್ಚಯವಾದ ದೃಷ್ಟವಾಗಿದ್ದರೆ ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪ ಪ್ರಸಾದ ಸೇವನೆ ಮಾಡಿ ಭಕ್ಷಣೆ ಮಾಡಿದ್ದೆ. ಆದರೆ ಪತಿಯನ್ನು ಒಂದೊಳೆಂದು ನುಡಿಯಲ ಆಕಾಶವಾಣಿ ವಾಕ್ಯ ಕೇಳಿದವಳಾಗಿ ಅತಿಥಿಗಳಿಂದ ಸ್ವಗ್ರಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆ ಮಾಡಿ ಹಿಂದಿರುಗಲ್ಲ. ಅಲ್ಲಿ ಪತಿಯನ್ನು ಕಂಡ ಕಲಾವತಿ ಆನಂದ ಎಲೆ ತಂದೆ, ಈಗ ಮನೆಗೆ ಹೋಗೋಣ, ನಡೆಯಿರಿ, ವಿಳಂಬ ಏತಕ್ಕೆ ಮಾಡುತ್ತಿರುವಿರಿ ಎನ್ನಲ್ಲ. ಮಗಳ ಮಾತಿನ ವಯಸ್ಸಿನ ಬಹಳ ಸಂತೋಷ ಉಂಟಾಯಿತು. ಅನಂತರ ಯಥಾವಿನಿಂದ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ಮಾಡಿದನು. ಪ್ರತಿ ಮಾಸದಲ್ಲಿ ಪೌರ್ಣಿಮೆಯ ಸಂಕ್ರಾಂತಿ ವರ್ಷ ಕಾಲದಲ್ಲಿ ಸತ್ಯನಾರಾಯಣ ಪೂಜೆ ಮಾಡುವಂತವನಾದನ. ಈ ಪ್ರಕಾಶವನ್ನು ವಿಧಿಯುಕ್ತವಾಗಿ ಸತ್ಯನಾರಾಯಣ ಪೂಜೆ ಮಾಡುವನಾಗಿ ಮೃತ್ಯುಲೋಕ ಸಕಲ ಸುಖಗಳನ್ನು ಅನುಭವಿಸಿ ನಂತರ ಸತ್ಯಲೋಕ ಹೊಂದಿದನು ಎಂಬುದಾಗಿ ಸೂತ ಪುರಾಣಿಕರ ಶೌನಕಾದಿ ಋಷಿಗಳು ನಿರೂಪಣೆ ಮಾಡಿದರೆಂಬಲ್ಲಿಗೆ
ಸತ್ಯನಾರಾಯಣ ಸ್ವಾಮಿಯ ಕಥೆಯ 4ನೇ ಅಧ್ಯಾಯ ಮುಕ್ತಾಯವಾಯಿತು. ಸಾಂಬ ಜಯ ನಮ ಪಾರ್ವತಿ ಪತಿಯರ ಮಹಾದೇವ. 5ನೇ ಅಧ್ಯಾಯ ಪ್ರಾರಂಭವಾಗಿದೆ. ಸೂತ ಪುರಾಣಿಕರು ಮತ್ತೆ ಹೇಳ್ತಾ ಇದ್ದಾರೆ, ಎಲೆ ಶೌನಕಾದಿ ಋಷಿಗಳನ್ನು ಕೇಳಿರಿ, ನಾನು ನಿಮಗೆ 2ನೇ ಸಲ ಇನ್ನೂ ಒಂದು ಇತಿಹಾಸವನ್ನು ಹೇಳುತ್ತೇನೆ. ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನ ಸತ್ಯನಾರಾಯಣ ಸ್ವಾಮಿಯ ವ್ರತದ ಪ್ರಸಾದ ತ್ಯಾಗವನ್ನು ಮಾಡಿದ್ದರಿಂದ ಅತಿಯಾದ ದುಃಖವನ್ನು ಹೊಂದಿದ್ದಾರೆ. ಆತನ ಒಂದು ದಿವಸ ಅರಣ್ಯದಲ್ಲಿ ಬೇಟೆಯಾಡ್ತಾ ಮೃಗಗಳನ್ನು ಸಂಹಾರ ಮಾಡಿ ತನ್ನ ನಗರ ಸಮೀಪದ ಒಂದು ವಟವೃಕ್ಷ ಅಂದ್ರೆ ಹಳ್ಳಿ ಮರದ ಸಮೀಪದಲ್ಲಿ ಬಂದು ನಿಲ್ಲುವನಾಗಿದ್ದಾನೆ. ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳಿಂದ ನೋಡಿ ಸತ್ಪಕ್ಷರಾಗಿ ಭಕ್ತಿತ್ತ ಅಂತಗಳವರಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತರಾಗಿದ್ದಾರೆ. ಇದನ್ನು ನೋಡಿದ ಆ ರಾಜನು ಅಹಂಕಾರದಲ್ಲಿ ಹೋಗಲು ಇಲ್ಲ ಮತ್ತು ಸತ್ಯನ ಕುರಿತು ನಮಸ್ಕಾರವನ್ನು ಸಹ ಮಾಡಲಿಲ್ಲ. ಆದರೂ ಕೂಡ ಸಮರ್ಥ ಗೋಪಾಲಕರೆಲ್ಲ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಪ್ರಸಾದ ರಾಜನಿಗೆ ನೀಡಲು ರಾಜನು ಪ್ರಸಾದ ಪರಿತ್ಯಾಗ ಮಾಡಿದ ಕಾರಣ ಅತಿಯಾದ ದುಃಖವನ್ನು ಹೊಂದಬೇಕಾಯಿತು. ಆ ರಾಜನ 100 ಮಂದಿ ಮಕ್ಕಳು, ಧನ ಧಾನ್ಯ ಮೊದಲಾದ ಐಶ್ವರ್ಯ ಎಲ್ಲವನ್ನು ಕಳೆದುಕೊಂಡು ನಾಶವಾಗಿದೆ. ಆಗ ರಾಜನು ಇದು ಸಕಲವು ಸತ್ಯನಾರಾಯಣ ದೇವರ ಪ್ರಸಾದ ತಿರಸ್ಕರಿಸಿದ ನನಗೆ ನಷ್ಟ ಆಗಿರಬಹುದೆಂದು ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆ ಆಯಿತು ಆ ಸ್ಥಳಕ್ಕೆ ಪುನಃ ಹೋಗಿ ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧೆಯುಕ್ತನಾಗಿ ಯಥಾವಿಧಿಯಿಂದ ಸತ್ಯನಾರಾಯಣ ಸ್ವಾಮಿಯವರ ಪೂಜೆ ಮಾಡುವಾದ. ಅನಂತರ ಆ ರಾಜನು ಸತ್ಯನಾರಾಯಣ ದೇವರ ಪ್ರಸಾದ ದೆಸೆಯಿಂದ ಧನದಾನ ಮಂತ್ರ ಪುತ್ರ ಈಶ್ವರ ಪುನಃ ಹೊಂದಿದವನಾಗಿ ಈ ಲೋಕದ ಸುಖವನ್ನು ಅನುಭವಿಸಿ ಅಂತ್ಯಕಾಲ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದಿದನು. ಈ ಪ್ರಕಾರವಾಗಿ ಪರಮ ದುರ್ಲಾಭದ ಈರತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸತ್ಯನಾರಾಯಣ ದೇವರ ಪ್ರಸಾದ ಧನದಾನ ಮುಂತಾದ ಪ್ರಾಪ್ತವಾಗುತ್ತದೆ. ಮತ್ತೆ ಯಾವನ ದರಿದ್ರನಾಗಿದ್ದರೋ ಅವನಿಗೆ ಧನ ಪ್ರಾಪ್ತಿಯಾಗುತ್ತದೆ, ಅವನಿಗೆ ಎಲ್ಲಾರು ಮುಕ್ತನಾಗುತ್ತಾನೆ. ಯಾವ ಮನುಷ್ಯರು ಭೀತಿ ಹೊಂದಿರ್ತಾರೋ ಅವರು ಭಯದಿಂದ ಮುಕ್ತರಾಗುತ್ತಾರೆ. ಅವರು ಈ ಲೋಕದ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲ ವೈಕುಂಠ ಹೊಂದುತ್ತಾರೆ. ಇದು ಸತ್ಯವಾದದ್ದು. ಮತ್ತೆ ಸೂತ ಮಹಾಮುನಿಗಳು ಹೇಳ್ತಾರೆ, ಎಲೆ ಶೌನಕಾದಿಗಳೇ, ಈ ಪ್ರಕಾರ ಸತ್ಯನಾರಾಯಣ ಸ್ವಾಮಿಯ ದೇವರ ಪ್ರಸಾದದಿಂದ ವ್ರತವನ್ನು ನಾನು ನಿಮಗೆ ಕಥನ ಮಾಡಿಸಿದ್ದೇನೆ. ಈ ವ್ರತವನ್ನು ಮಾಡಿದ್ದೇ ಆದರೆ ಮನುಷ್ಯರು ಸಂಪೂರ್ಣ ದುಃಖ ದೇಶ ಸತ್ಯವಾಗಿ ಮುಕ್ತರಾಗುತ್ತಾರೆ. ಕಲಿಯುಗದ ಸತ್ಯನಾರಾಯಣ ಪೂಜೆ ವಿಶೇಷವಾಗಿ ಕೋರಿದ ಫಲವನ್ನು ಕೊಡತಕ್ಕಂಥದ್ದು. ಸತ್ಯನಾರಾಯಣ ಕೆಲವರು ಕಾಲವೆಂದು ಹೇಳಿದರು, ಇನ್ನು ಕೆಲವು ಸತ್ಯದೇವರಿದ್ದಾರೆ. ಹೀಗೆ ನಾನಾ ಪ್ರಕಾರ ರೂಪಧಾರಣೆ ಮಾಡಿ ಸಕಲ ಶ್ರದ್ಧಾ ಭಕ್ತರಿಗೆ ಈಪ್ಸಿದ ಫಲಗಳನ್ನು ಕೊಡತಕ್ಕಂಥವರು. ಈಗ ಸನಾತನ ಭಗವಂತ ಈ ಕಲೆ ಸತ್ಯನಾರಾಯಣ ರೂಪವನ್ನು ಧರಿಸಿದ್ದಾರೆ. ಸೂತ್ರ ಹೇಳ್ತಾರೆ, ಎಲೆ ಮುನಿಗಳೆಲ್ಲ ಈ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ದಿನವ ಶ್ರವಣ ಮಾಡುತ್ತಾರೋ ಪಠಣ ಮಾಡುತ್ತಾರೋ ಅವರ ಸಮಸ್ತ ದುಃಖವು ಸತ್ಯದೇವರ ಪ್ರಸಾದದಿಂದ ನಾಶವೊಂದಾಗಿ ಸುಖದಿಂದ ಇರುತ್ತಾರೆ. ಇದರಲ್ಲಿ ಸಂಶಯವಿರುವಂತಹ ಸೂತ ಪ್ರಾಣಿಗರ ಶೌನಕಾದಿ ಋಷಿಗಳು ಹೇಳಿದ ಬಲ್ಲಿಗೆ ಸ್ಕಂದ ಪುರಾಣ ದೇವಾಗಳ ಸತ್ಯನಾರಾಯಣ ಕಥೆಯ 5ನೇ ಅಧ್ಯಾಯವು ಮುಕ್ತಾಯವಾಯಿತು. ಸತ್ಯನಾರಾಯಣ ಕಥೆಯೂ ಸಹ ಮುಕ್ತಾಯವಾಯಿತು. ಸಾಂಬ ಜಯ ನಮ ಪಾರ್ವತಿ ಪತಿಯರ ಮಹಾದೇವ.